ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್, ನಮಸ್ಕಾರ ಎಲ್ರಿಗೂ. ಚಾನಲ್ಗೆ ಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನದು ಇನ್ನೊಂದು ಚಾನಲ್ ಇದೆ, ನೂಲು ಅಂತ ಹೇಳಿ. ಸೊ ನಾನು ಆ ಚಾನಲ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಪ್ರತಿ ದಿವಸನೂ ಒಂದು ಹೊಸ ಹೊಸ ವಿಡಿಯೋ ಮಾಡಿ ಹಾಕೋದಕ್ಕೆ ಸಾಕಷ್ಟು ಐಡಿಯಾ ಬೇಕಾಗುತ್ತಲ್ವ. ಸೊ ಇವತ್ತು ಯೋಚನೆ ಮಾಡ್ತಿದ್ದೆ ಏನು ಮಾಡೋಣ ವಿಡಿಯೋಗೆ ಅಂಥೇಳಿ. ಸೊ ಆವಾಗ ನನ್ನ ಹಸ್ಬೆಂಡು ಈಗ ಹೊಲಿಗೆ ಮಾಡಿ ಉಳಿದಿರುವಂಥ ಸಾಕಷ್ಟು ಸ್ಕ್ರ್ಯಾಪ್ಗಳಿರುತ್ತೆ ಅಲ್ವ ನಮ್ಮ ಹತ್ರ. ಸೊ ಅದು ಆಲ್ಮೋಸ್ಟ್ ಒಂದು ದೊಡ್ಡ ಪಿಲ್ಲೋ ಗಾತ್ರದಷ್ಟು ಆಗಿತ್ತು. ಅದನ್ನೆಲ್ಲ ನಾನೊಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಸೊ ಅವ್ರೇನು ಹೇಳಿದ್ರು, ಆ ಸ್ಕ್ರ್ಯಾಪೆಲ್ಲ ನೋಡಿಬಿಟ್ಟು ನೀನು ಯಾಕೆ ಒಂದು ಒಳ್ಳೆ ಪಿಲ್ಲೋ ಮಾಡಬಾರ್ದು, ಒಂದು ದೊಡ್ಡದಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹೌದಲ್ವಾ ಅಂತ ನನಗೆ ಸೊ ಇವತ್ತಿನ ವಿಡಿಯೋಗೆ ಒಂದು ಐಡಿಯಾ ಸಿಕ್ಕಂಗಾಯಿತು. ಸೊ ಆದಷ್ಟು ಬೇಗ ನಾನು ಆ ಪಿಲ್ಲೋವನ್ನು ಮಾಡೋ ಪ್ರೊಸೆಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅದರ ವಿಡಿಯೋವನ್ನು ಇನ್ ಡೀಟೇಲ್ ಆಗಿ ಬೇಕು ಅಂದರೆ ಆ ವಿಡಿಯೋವನ್ನು ನಾನು ನೂಲು ಚಾನಲ್ಗೆ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ದರೆ, ಹೊಸ ಹೊಸ ಬ್ಯಾಗ್ಗಳು, ಮ್ಯಾಟ್ಗಳು ಅಥವಾ ಮಕ್ಕಳ ಡ್ರೆಸ್ಗಳು ಇದನ್ನೆಲ್ಲ ಮಾಡೋದಕ್ಕೆ ಆಸಕ್ತಿ ಇದ್ದರೆ, ನೀವು ಬಿಗಿನರ್ಸ್ ಆಗಿದ್ರೂ ಸಹ ನನ್ನ ವಿಡಿಯೋಗಳನ್ನು ನೋಡಿಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಪಾಕಸ್ವಾದ ಚಾನಲ್ನಲ್ಲಿ ನಾನು ಈಗಾಗಲೇ ಸಾಕಷ್ಟು ಅಡುಗೆ ವಿಡಿಯೋಸು, ವ್ಲಾಗ್ಸು, ಈ ಥರದ ಹಲವಾರು ವೈವಿಧ್ಯಮಯ ವಿಡಿಯೋಗಳನ್ನು ಹಾಕಿರೋದ್ರಿಂದ, ಮತ್ತು ಸ್ಟಿಚಿಂಗ್ ವಿಡಿಯೋ ಕೂಡ ಅದರಲ್ಲೇ ಹಾಕಿ ಒಂಥರ ಅದು ಕಳೆದು ಹೋಗೋ ರೀತಿ ಮಾಡೋದು ಬೇಡ. ಸ್ಟಿಚಿಂಗೋಸ್ಕರನೇ ಒಂದು ಎಕ್ಸ್ಕ್ಲೂಸಿವ್ ಚಾನಲ್ ಇರಲಿ. ಹಾಗೆ ಕೇವಲ ಸ್ಟಿಚಿಂಗನ್ನು ಮಾತ್ರ ನೋಡೋಕೆ ಬರ್ತಾರಲ್ವ, ಅವರಿಗೆ ಯೂಸ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಬೇರೆ ಚಾನಲನ್ನು ನೂಲು ಶುರು ಮಾಡಿರೋದು. ನಿಮ್ಮಲ್ಲಿ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಯಾರಿಗಾರು ಒಂದು ಸ್ವಲ್ಪನೇ ಆಸಕ್ತಿ ಇದ್ದರೆ ಸ್ಟಿಚಿಂಗಲ್ಲಿ, ಅದು ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಬನ್ನಿ, ಇವತ್ತು ನಾನು ವಿಡಿಯೋ ಶೂಟಿಂಗನ್ನು ಶುರು ಮಾಡ್ತೀನಿ. ಹಾಗೆ ನಾನು ಸ್ಕ್ರ್ಯಾಪ್ನೆಲ್ಲ ಹೇಗೆ ಜೋಡಿಸಿಟ್ಟಿದ್ದೀನಿ, ನಾನು ಸ್ಟಿಚಿಂಗಲ್ಲಿ ಯಾವುದೇ ಸ್ಕ್ರ್ಯಾಪ್ ಬಂದರೂ ಕೂಡ ಅದನ್ನೆಲ್ಲ ಒಂದ್ಸಲ ನನ್ನ ಪ್ರಾಜೆಕ್ಟ್ ಮುಗಿದ ನಂತರ ನೀಟಾಗಿ ಹಾಗೆ ಒಂದು ಬ್ಯಾಗಲ್ಲಿ ಜೋಡಿಸಿಟ್ಟಿರ್ತೀನಿ. ಒಂದಿಷ್ಟು ಸಣ್ಣ ಚೂರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಸೊ ಹಾಗೆ ಕಲೆಕ್ಟ್ ಮಾಡಿ ಇಟ್ಟಿರೋ ಸ್ಕ್ರ್ಯಾಪಲ್ಲಿ ಈಗಾಗಲೇ ಒಂದು 2-3 ಪಿಲ್ಲೋಸ್ ಮಾಡಿ ಆಗಿದೆ. ಇವತ್ತೊಂದು ದೊಡ್ಡ ಪಿಲ್ಲೋ ಮಾಡಿ ಅಷ್ಟು ಸ್ಕ್ರ್ಯಾಪನ್ನು ಒಂದು ಸಲ ಖಾಲಿ ಮಾಡ್ತೀನಿ. ಸೊ ದಟ್ ನೆಕ್ಸ್ಟ್ ಮತ್ತೆ ಬಂದಾಗ ಒಟ್ಟು ಹಾಕೋಣ ಅಂಥೇಳಿ. ಯಾಕಂದರೆ ತುಂಬ ದಿನ ಆ ಸ್ಕ್ರ್ಯಾಪನ್ನು ಹಾಗೆ ಉಳಿಸ್ಕೊಂಡಿದ್ರೆ ಧೂಳಾಗತ್ತೆ ಮತ್ತು ಈ ಥರದ್ದೆಲ್ಲ ಆಗಿಬಿಡತ್ತಲ್ಲ. ಸೊ ಇವತ್ತು ಒಂದು ಪಿಲ್ಲೋ ಮಾಡಿ ಅದಕ್ಕೊಂದು ಗತಿ ಕಾಣಿಸೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಈ ಬ್ಯಾಗಲ್ಲಿ ಫುಲ್ ಆಗುವಷ್ಟು ಸ್ಕ್ರ್ಯಾಪ್ ಇದೆ. ಸೊ ಇದರಿಂದ ಆರಾಮಾಗಿ ಒಂದು ದಪ್ಪನೆಯ ದೊಡ್ಡದಾದ ಒಂದು ದಿಂಬು ಅಥವಾ ಪಿಲ್ಲೋವನ್ನು ಮಾಡ್ತೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಸಾಧಾರಣವಾದ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಅದನ್ನು ಈ ಪ್ರಕಾರವಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಜಸ್ಟ್ ನಾನು ಸ್ಕ್ರ್ಯಾಪನ್ನು ತುಂಬೋದು. ಹಾಗಾಗಿ ಒಂದು ಸಾಧಾರಣವಾದ ಬ್ಲೌಸ್ ಪೀಸ್ ಸಾಕಾಗುತ್ತೆ ಇದಕ್ಕೆ. ನೋಡಿ, ಈ ಥರ ಬ್ಲೌಸ್ ಪೀಸ್ ಅಥವಾ ನಿಮ್ಮ ಹತ್ರ ಯಾವುದೇ ಹಳೆ ಬಟ್ಟೆ ಇದ್ದರೂ ಕೂಡ ನಡೆಯುತ್ತೆ. ಈ ಥರ ಮಾಡಿಬಿಟ್ಟು ಇದರಲ್ಲಿ ಫುಲ್ಲು ಸ್ಕ್ರ್ಯಾಪನ್ನು ತುಂಬ್ತೀನಿ. ನೋಡಿ, ಈ ಥರ ತುಂಬೋದ್ರಿಂದ ಆಮೇಲೆ ಹೊರಗಡೆ ನಾನು ಸ್ಟಿಚ್ ಹಾಕಿ ಅದನ್ನು ಲಾಕ್ ಮಾಡಿಬಿಡ್ತೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಪಿಲ್ಲೋ ಅಂತೂ ರೆಡಿ ಆಗುತ್ತೆ. ಸೊ ಈ ಪಿಲ್ಲೋ ರೆಡಿ ಆದಮೇಲೆ ಇದನ್ನು ಹಾಗೆ ಇಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದಕ್ಕೆ ನಾನು ಒಂದು ಕವರ್ ಸಹಿತ ಮಾಡ್ತೀನಿ. ಕವರ್ ಮಾಡೋದು ಅಷ್ಟೇ ತುಂಬಾ ಈಸಿ. ಕವರ್ ಮಾಡೋದಕ್ಕೆ ಸ್ವಲ್ಪ ಒಳ್ಳೆ ಬಟ್ಟೆಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಯಾಕಂದರೆ ಅದು ಎದುರಿಗೆ ಕಾಣಿಸುವಂಥದ್ದು. ಸೊ ನಾನಿಲ್ಲಿ ಪಿಲ್ಲೋ ಕವರನ್ನು ರೆಡಿ ಮಾಡೋದು ಡೀಟೇಲ್ ವಿಡಿಯೋವನ್ನು ನನ್ನ ಚಾನಲ್ ನೂಲಲ್ಲಿ ಹಾಕ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ಸೊ ಪಿಲ್ಲೋ ರೆಡಿ ಆಗಿದೆ. ಸೊ ಈಗ ಅದಕ್ಕೆ ನಾನು ಕವರ್ ಕೂಡ ರೆಡಿ ಮಾಡಿದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಪಿಲ್ಲೋ ಕೊಡು ಕೊಡು ಕೊಡು. ನೋಡಿ, ಈ ಥರ ಪಿಲ್ಲೋ ರೆಡಿ ಆಗಿದೆ. ಕವರ್ ಮಾಡ್ತಾ ಇದ್ದೀನಿ.
ಆಯಿತು. ಇದ್ರೊಳಗೆ ಹಾಕಬೇಕು. ಸೊ ಇವಾಗ ಎರಡು ಕಡೆನೂ ಹಾಕಾಯ್ತು. ಸೊ ಇದ್ರ ಮೂಲಕ ನಾನೀಗ ಈ ಪಿಲ್ಲೋವನ್ನು ಹಾಕಬೇಕು. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿರೋ ಸೊ ನೋಡಿ, ತುರಾಶಿ ಸ್ಕ್ರಾಪ್ ಇಂದ ಮಾಡಿದಂತ ಒಂದು ಪಿಲ್ಲು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಾ ಇಲ್ಲಿ ಹೇಳ್ಬಾ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಹೇಳೋ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್.